ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಹ್ಯಾರಿ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಬೇಸಿಕ್ ಕ್ಲಾಸಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ಡಬಲ್ ಚೈನ್ ಸ್ಟಿಚ್ ಆಗಿರ್ಬೋದು, ಚೈನ್ ಸ್ಟಿಚ್ ಆಗಿರ್ಬೋದು, ಆಮೇಲೆ ಆ್ಯಂಗಲ್ ಶೇಪಲ್ಲಿ ಹೇಗೆ ಹಾಕೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೆ ಇದರಲ್ಲಿ ಜರಿ ಥ್ರೆಡ್ಡಲ್ಲಿ. ಇವಾಗ ನಾನು ನಾರ್ಮಲ್ ಥ್ರೆಡ್ಡಲ್ಲಿ ಹಾಗೆ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಡಬಲ್ ಕಲರ್ದು ಸಿಲ್ಕ್ ಥ್ರೆಡ್ ಆದರೂ ತೊಗೋಬೋದು, ಅಥವಾ ಅದನ್ನೇ ಎರಡು ಎಳೆಯಾಗಿ ಒಂದೇ ಏನಕ್ಕಾದರೂ ಸುತ್ತಕೊಂಡು ಎರಡು ಎಳೆ ದಾರನಾದರೂ ಮಾಡ್ಕೋಬೋದು. ನಾರ್ಮಲ್ ಥ್ರೆಡ್ಡಲ್ಲೂ ಕೂಡ ನಾನು ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತಲೂ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಹಾಕೋದು ಅಂತೇಳಿ. ನೋಡಿ, ನಾನು ಒಂದು ನಾರ್ಮಲ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದು, ಹಾಗೆ ಡಬಲ್ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿ, ದಾರದ ತುದಿಗೆ ನಾವು ಈ ಥರ ನಾಟ್ ಹಾಕೋಬೇಕು. ಅದು ನಾರ್ಮಲ್ ಥ್ರೆಡಲ್ಲಿ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಚೈನ್ ಸ್ಟಿಚ್ ಹಾಕೋದು ಅಂದರೆ, ಆಲ್ಮೋಸ್ಟ್ ಬೀಡ್ ವರ್ಕ್ಗೆ ಎಲ್ಲದಕ್ಕೂ ನಾವು ನಾರ್ಮಲ್ ಥ್ರೆಡ್ಡನ್ನೇ ನಾವು ಯೂಸ್ ಮಾಡೋದು. ಅದಕ್ಕೋಸ್ಕರ ನಾವು ನಾರ್ಮಲ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದನ್ನು ಅಭ್ಯಾಸ ಮಾಡಬೇಕು. ನೋಡಿ, ಮೊದಲು ಕೆಳಗೆ ನಾಟ್ ಹಾಕೊಂಡಿದ್ನಲ್ವ, ಕೆಳಗೆ ನಾನು ಹೇಗೆ ದಾರ ತೊಗೊಳ್ಳೋದು ನೀಡಲಿಂದ ಅಂತ ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ನೋಡಿ ವಿಡಿಯೋನ. ನೋಡಿ, ನಾವು ಯಾವ ಡಿರೆಕ್ಷನಲ್ಲಿ ಹೋಗ್ತಿರ್ತೀವೋ ಆ ಡಿರೆಕ್ಷನಿಗೆ ಕೊಕ್ಕೆ, ಆ ನೀಡಲ್ ಕೊಕ್ಕೆ ಆ ಸೈಡು ಇರಬೇಕು. ಕೆಳಗೆ ಹಾಕುವಾಗ ಕೊಕ್ಕೆ ಆಪೋಸಿಟ್ ಸೈಡ್ ಇರಬೇಕು. ಮೇಲೆ ಬರುವಾಗ ರಿಟರ್ನ್ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಹೋಗಬೇಕು. ನಾನು ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ತೋರಿಸ್ತಿದ್ದೀನಿ ನೋಡಿ, ಹೀಗೆ ಹಾಕ್ಕೊಳ್ತಾ ಹೋಗಬೇಕು. ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ. ನಾವಿವಾಗ ಮುಂದೆ ಹಾಕ್ತಾ ಹೋಗಿದಾಗ ಕೊಕ್ಕೆ ಆ ಸೈಡ್ ಇರಬೇಕು. ರಿಟರ್ನು ಕೆಳಗಡೆ ದಾರ ಎತ್ಕೊಂಡು ಮೇಲೆ ತರುವಾಗ ಅಪೋಸಿಟ್ ಸೈಡ್ ಇರಬೇಕು. ಈ ಥರ ನಾವು ಯಾವ ಡಿರೆಕ್ಷನಲ್ಲಿ ಹಾಕ್ತಿರ್ತೀವೋ, ಆ್ಯಂಗಲ್ ಶೇಪಲ್ಲಿ ಆಗಿರ್ಬೋದು, ಹಾಕ್ತಾ ಇರುವಾಗ ಆಯಾ ಶೇಪ್ಗೆ ನಾವು ನೀಡಲ್ನ ತಿರುಗಿಸ್ಕೊತ ಹೋಗಬೇಕು. ನಾವು ನೀಡಲ್ನ ಹೇಗೆ ಇಟ್ಕೊತೀವಿ, ಹೇಗೆ ತಿರುಗಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಲಾಸ್ಟ್ ಎಂಡ್ ನಾಟ್ ಹಾಕ್ತಾ ಇದ್ದೀನಿ. ಇವಾಗ ಈ ನಾರ್ಮಲ್ ಥ್ರೆಡ್ಡಲ್ಲಿ ನಾವು ಡಬಲ್ ಚೈನ್ ಸ್ಟಿಚ್ನ ಹೇಗೆ ಹಾಕ್ತೀವಿ ಅಂತ ತೋರಿಸ್ತಿದ್ದೀನಿ. ಡಬಲ್ ಲೇಯರ್ ಅಂದರೆ ಚೈನ್ ಸ್ಟಿಚ್ ನಾವು ಔಟ್ಲೈನ್ಗೆ ಏನು ಕೊಡ್ತೀವಲ್ವ, ಆ ಥರ 2 ಲೇಯರ್ ಆಗಿರ್ಬೋದು, 3 ಲೇಯರ್ ಆಗಿರ್ಬೋದು, ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಆಲ್ರೆಡಿ ಜರಿ ಥ್ರೆಡ್ಡಲ್ಲಿ ತೋರಿಸಿದ್ದೀನಿ, ಇವಾಗ ನಾರ್ಮಲ್ ಥ್ರೆಡ್ಡಲ್ಲಿ ತೋರಿಸ್ತಿದ್ದೀನಿ. ನೋಡಿ, ನಾವೀಗ ಈ ಸೈಡ್ ಹೋಗುವಾಗ ಕೊಕ್ಕೆನ ಆ ಸೈಡ್ ತಿರುಗಿಸಿದ್ವಿ. ಇವಾಗ ರಿಟರ್ನ್ ಈ ಸೈಡ್ ಬರಬೇಕಾದ್ರೆ ಕೊಕ್ಕೆನ ಈ ಸೈಡ್ ತಿರುಗಿಸ್ಕೋಬೇಕು. ಆ ಥರ ಇವಾಗ ನಮ್ಮ ಸೈಡ್ ತಿರುಗಿಸ್ಕೊಂಡು ಹಾಕ್ಕೊಳ್ತಿದ್ದೀವಿ ಅಂದರೆ ಕೊಕ್ಕೆನ ನಮ್ಮ ಸೈಡ್ ಬರೋ ಥರನೇ ಇಟ್ಕೊಂಡು ಹಾಕ್ಕೊಳ್ತಾ ಬರಬೇಕು. ರಿಟರ್ನ್ ಮೇಲೆ ದಾರ ಅಡಿಯಿಂದ ಎತ್ಕೊಳ್ಬೇಕಾದ್ರೆ ಮಾತ್ರ ಆಪೋಸಿಟ್ ಸೈಡು ನೀಡಲ್ನ ತಿರುಗಿಸ್ಬೇಕು. ಹಾಗಿದ್ರೆ ಮಾತ್ರ ಬಟ್ಟೆ ಕ್ಲಾತ್ದು ದಾರ ಬರೋದಿಲ್ಲ ಮೇಲಕ್ಕೆ. ನಾವು ಯಾವ ಥರದ್ದು ಥ್ರೆಡ್ನ ತೊಗೊಳ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಕಟ್ ಆಗದೆ ಇರೋವಂಥದ್ದು ಒಳ್ಳೆ ಕಂಪ್ನಿದು ನೋಡಿಬಿಟ್ಟು ನಾವು ಥ್ರೆಡ್ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಈ ಥರ ಹಾಕ್ಕೊಳ್ತಾ ಬರಬೇಕು. ಇವಾಗ ನಾವು ಡಬಲ್ ಲೇಯರ್ ಹಾಕಬೇಕು ಅಂದರೆ ಅದ್ರ ಪಕ್ಕಕ್ಕೇ ಒಂದು ಶಾರ್ಟ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಹಾಕ್ಕೊಳ್ತಾ ಬರಬೇಕು ಪಕ್ಕಕ್ಕೇ. ಅಂದರೆ ಥ್ರೆಡ್ ಮೇಲೆ ಹೋಗಬಾರ್ದು, ಥ್ರೆಡ್ ಪಕ್ಕಕ್ಕೇ, ಅಂದರೆ ಗ್ಯಾಪು ಕೂಡ ಕೊಡದೆ ಅದ್ರ ಪಕ್ಕಕ್ಕೇ ಹಾಕ್ಕೊಳ್ತಾ ಬರಬೇಕು. ಇನ್ನು ಮುಂದೆ ನಾನು ಆಫ್ಲೈನ್ ಕ್ಲಾಸಸ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡೋದ್ರಿಂದ, ನೀವು ಬಿಗಿನರ್ಸ್ ಕಲಿಯೋರು ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಹೇಗೆ ಹಾಕಿದ್ದೀನಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ನೋಡಿ, ಅದರ ಪಕ್ಕಕ್ಕೇ ಈ ಥರ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಅದರ ಪಕ್ಕಕ್ಕೇ ಜರಿ ಥ್ರೆಡ್ಡಲ್ಲಿ ಹಾಕಿರೋದನ್ನು ನೋಡದೇ ಇದ್ದರೆ
ನಾನು ಹೋದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದು ಸರಿ ನೋಡಿ. ನಾನು ಆ್ಯಂಗಲ್ ಶೇಪಲ್ಲಿ ಏನು ತೋರ್ಸೋಕ್ಕೆ ಹೋಗಿಲ್ಲ, ನೀವಾಗಿನ ಆಲ್ರೆಡಿ ನೋಡ್ಕೊಂಡಿದ್ದೀರಲ್ವ. ಈ ಥರ ನೀವು ಆ್ಯಂಗಲ್ ಶೇಪ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇವಾಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ 2 ಎಳೆ ದಾರ ತೊಗೊಂಡು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಚೈನ್ ಸ್ಟಿಚ್ನ ನೋಡಿ, ಕೆಳಗಿಂದ ದಾರ ತೊಗೊಂಡು 2 ಎಳೆ ದಾರ ತೊಗೋಬೇಕು. ದಾರನ ಸ್ವಲ್ಪ ಬಿಗಿಯಾಗಿ ಇಟ್ಕೋಬೇಕು, ಇಲ್ಲಾಂದರೆ ಒಂದು ದಾರ ಮೇಲೆ ಒಂದು ದಾರ ಕೆಳಗೆ ಆಗುತ್ತೆ. ನೀಟಾಗಿ ಇಟ್ಕೋಬೇಕು 2 ದಾರ ಬಿಗಿಯಾಗಿ. ನಾವು ಜರಿ ಥ್ರೆಡ್ಡನ್ನಾಗಲಿ ನಾರ್ಮಲ್ ಥ್ರೆಡ್ಡನ್ನಾಗಲಿ ಹೇಗೆ ಇಟ್ಕೊಳ್ತೀವಲ್ವ ಆ ಥರನೇ ಈ 2 ದಾರನ ಇಟ್ಕೋಬೇಕು. ನೋಡಿ, ಈ ಥರ 2 ದಾರ ಬಿಗಿಯಾಗಿ ಇಟ್ಕೊಂಡು ಕೆಳಗಡೆ ಕೊಕ್ಕೆಗೆ ಹಿಡ್ಕೊಳ್ಳೋ ಥರ ಹಾಕಬೇಕು 2 ಎಳೆ ದಾರನೂ. ಇಲ್ಲ ಒಂದು ಕೊಕ್ಕೆಗೆ ಸಿಕ್ಕೊಂಡು ಇಲ್ಲಾಂದರೆ ಇನ್ನೊಂದು ಸಿಕ್ಕಾಕೊಳ್ಳಿಲ್ಲ ಅಂದರೆ ಒಂದೆಳೆ ಮೇಗೆ ಒಂದೆಳೆ ಕೆಳಗೆ ಆಗಿಬಿಡುತ್ತೆ. ನೋಡಿ, ಈಗ ಹಾಕಿದೆ ನೋಡಿ, ಆ ಥರ 2 ಎಳೆ ದಾರನ ಕರೆಕ್ಟಾಗಿ ಕೊಕ್ಕೆಗೆ ಹಿಡ್ಕೊಂಡು ಹಾಕ್ಕೊಳ್ತಾ ಬರಬೇಕು. ಈ ಥರ ಕೆಲವೊಂದು ಸರಿ ಹಾಕ್ತಿರುತ್ತೆ. ಆ ಥರ ನಾವು ನೋಡಿಕೊಂಡು ಕರೆಕ್ಟಾಗಿ 2 ಎಳೆ ದಾರ ಬರೋ ಥರ ನೋಡಿಕೊಂಡು ಹಾಕಬೇಕು. ಇವಾಗ ಎಂಡ್ ನಾಟ್ ಹಾಕ್ತೀನಿ. ಇವಾಗ ಡಬಲ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಡಬಲ್ ಎಳೆ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಒಂದು ಸರಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ, ಅಂದರೆ ಒಂದು ಎಳೆ ಬಂದು ಇನ್ನೊಂದು ಎಳೆ ಬರದೇ ಇದ್ದರೆ ಈ ಥರ ಎಲ್ಲ ತೆಗೆದು ಮತ್ತೆ ತಿರ್ಗಾ ಹೊಸ್ದಾಗಿ ಹಾಕಬೇಕಾಗತ್ತೆ. ಆ ಥರನಾದರೂ ಹಾಕ್ಬೋದು. ಅಥವಾ 2 ಎಳೆ ದಾರ ಕೊಕ್ಕೆ ಹಾಕಿರ್ತೀವಲ್ವ, ಒಂದು ಚೈನ್ ಸ್ಟಿಚ್ ಹಾಕಿರ್ತೀವಲ್ವ, ಆ ಚೈನ್ ಸ್ಟಿಚ್ ಮಿಡಲಲ್ಲಿ ನಾವು ನೀಡಲಿಟ್ಟು ಕೆಳಗಡೆ ದಾರ ಎಳೆದಾಗ ಚೈನ್ ಸ್ಟಿಚ್ಚು ಏನು ಉಳ್ಕೊಂಡಿರುತ್ತಲ್ವ ಅದು ನೀಡಲ್ಗೆ ಸಿಕ್ಕಾಕೊಳ್ಳುತ್ತೆ. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಆ ಥರ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಾವು 2 ಎಳೆ ದಾರ ಆ ಥರ ಎಳ್ಕೊಂಡು ನೀಡಲ್ನ ಅದರೊಳಗೆ ಸಿಕ್ಸ್ಬಿಟ್ಟು ಎಳ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಡಬಲ್ ಚೈನ್ ಸ್ಟಿಚ್ ಹಾಕುವಾಗ ಅದರ ಪಕ್ಕಕ್ಕೇನೆ ಹಾಕ್ಕೊಳ್ತಾ ಹೋಗಬೇಕು. ನೀವು ಆಲ್ರೆಡಿ ನೋಡಿದರೆ ಒಂದು ಶಾರ್ಟ್ ಚೈನ್ ಸ್ಟಿಚ್ ಕೊಟ್ಟು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಅದ್ರ ಪಕ್ಕಕ್ಕೇನೆ ಆ ಥರ. ಮಧ್ಯೆ ಗ್ಯಾಪು ಕೂಡ ಕಾಣಿಸ್ಬಾರ್ದು. ಆಮೇಲೆ ಥ್ರೆಡ್ ಮೇಲೆ ನೀಡಲ್ ಹಾಕ್ಕೊಳ್ತಾ ಹೋಗಬಾರ್ದು. ನೋಡಿ, ಇವಾಗ ಹಾಕಿದ್ನಲ್ಲ ಆ ಥರ ಥ್ರೆಡ್ ಮೇಲೂ ಕೂಡ ಹಾಕಬಾರ್ದು. ಅದ್ರ ಪಕ್ಕಕ್ಕೇನೆ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ನೀವು ಆ್ಯಂಗಲ್ ಶೇಪ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾವ ಸಿಲ್ಕ್ ಥ್ರೆಡ್ಡಲ್ಲಿ ನಾರ್ಮಲ್ ಥ್ರೆಡ್ಡಲ್ಲಿ ಆ್ಯಂಗಲ್ ಶೇಪ್ಗಳನ್ನ ಬರ್ಕೊಂಡು, ಅದರಲ್ಲಿ ಜರಿ ಥ್ರೆಡ್ಡಲ್ಲಿ ನಾನು ತೋರಿಸಿದ್ನಲ್ವ ಆಲ್ರೆಡಿ, ಆ ಥರ ಆ್ಯಂಗಲ್ ಶೇಪ್ಸ್ನ ಬರ್ಕೊಂಡು ಡಿರೆಕ್ಷನ್ ಯಾವ ಸೈಡ್ ಹೋಗುತ್ತೋ ಆ ಸೈಡು ನೀವು ಕೊಕ್ಕೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಇವಾಗ ಎಂಡ್ ನಾಟ್ ಹಾಕ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಮೂಲಕ ನಿಮಗೆ ವಿಡಿಯೋ ತಲುಪುತ್ತೆ. ಥ್ಯಾಂಕ್ ಯು, ಬಾಯ್.